ಮೇಷರಾಶಿಯವರಿಗೆ. ಮೇಷರಾಶಿ ನಾವು ಪ್ರಮುಖವಾಗಿ ನಾವು ರಾಜಕೀಯ ನಾಯಕರ ಬಗ್ಗೆ ಒಬ್ಬರ ಬಗ್ಗೆ ಮಾತಾಡೋಣ ಅನ್ನಿಸ್ತಾ ಇದೆ. ಇದು ಬಹಳ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಅಮಿತ್ ಶಾ ಅವ್ರದ್ದು ಅವರ ಜಾತಕದ ಪ್ರಕಾರ ಮೇಷರಾಶಿಯಾಗಿದೆ. ಮೇಷರಾಶಿಯವರಿಗೆ ಈ ವರ್ಷ ಇರ್ಬೋದು, ಮುಂದಿನ 1.5 ವರ್ಷಗಳ ಕಾಲ ಇರ್ಬೋದು, ಅವ್ರು ತಗೊಳ್ಳೋಂಥ ತೀರ್ಮಾನ ಯಾವುದು ಅಷ್ಟು ಸರಿಯಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ಜಾತಕದ ಒಂದು ಗ್ರಹಗತಿಗಳ ಆಧಾರದ ಮೇಲೆ ಮತ್ತು ಈ ವರ್ಷದ ಕುಂಡಲಿಯ ಪ್ರಕಾರ ನೋಡೋದಾದರೆ ಅಮಿತ್ ಶಾ ಅವರು ಸಾಕಷ್ಟು ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ತಾವು ಏನೇ ಒಂದು ತೀರ್ಮಾನ ಕೈಗೊಳ್ಳೋಕ್ಕೆ ಮುಂಚೆ ಇಲ್ಲಿವರೆಗೂ ಹೇಗೋ ಚೆನ್ನಾಗಿ ನಡೀತಾ ಬರ್ತಾಯಿತ್ತು, ಇನ್ನು ಮುಂದಿನ ಒಂದು 6 ವರ್ಷಗಳ ಕಾಲ ಅವರ ಸಮಯ ಅಷ್ಟು ಸಮಾಧಾನ ಕಾಣಿಸ್ತಾ ಇಲ್ಲ. ಅದರಿಂದ ಅಮಿತ್ ಶಾ ಅವರು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ, ಪ್ರಯಾಣ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ, ಮತ್ತು ಅವರು ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳುವಾಗ ಸಾಕಷ್ಟು ಗಮನ ಹರಿಸಬೇಕಾಗತ್ತೆ. ಯಾವುದೋ ಒಂದು ರೀತಿಯಲ್ಲಿ ಒಂದು ಸ್ತ್ರೀ ವಿವಾದಗಳು ಸಹ ಅವ್ರನ್ನ ಸುತ್ತಕೊಳ್ಳುವಂಥ ಒಂದು ಪ್ರಸಂಗಗಳು ಈ ವರ್ಷದ ಕುಂಡಲಿಯ ಪ್ರಕಾರ ಕಾಣ್ತಾ ಇದೆ. ಅದರಿಂದ ಅಮಿತ್ ಶಾ ಅವರು ಈ ವರ್ಷ ಪೂರ್ತಿ ಅವರಿಗೆ ಇಷ್ಟ ಆದಂಥ ಒಂದು ಹೆಣ್ಣು ದೇವರ ಆರಾಧನೆ ಮಾಡೋದ್ರಿಂದ ಈ ವರ್ಷ ಆಗುವಂಥ ಒಂದು ಕೆಡುಕುಗಳನ್ನ ಅವರು ಖಂಡಿತವಾಗಿ ದೂರ ಮಾಡ್ಕೋಬೋದು. ಅದರಿಂದ ಅಮಿತ್ ಶಾ ಅವರು ಹೆಣ್ಣು ದೇವರ ಪೂಜೆಯನ್ನು ಮಾಡೋದ್ರಿಂದ ಅವ್ರಿಗೆ ಶುಭ ಫಲ ಖಂಡಿತ ಆಗುತ್ತೆ. ಹಾಗೆ ಮೇಷರಾಶಿಯಲ್ಲಿ ಹುಟ್ಟಿರೋಂಥವ್ರಿಗೆ ಪ್ರತಿಯೊಬ್ಬರಿಗೂ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ನೀವು ಹರಿಸ್ಬೇಕಾಗತ್ತೆ. ಮತ್ತು ವಾತ ಸಂಬಂಧಪಟ್ಟಂಥ ತೊಂದರೆಗಳಿರೋಂಥವ್ರು ಅಂದರೆ ಈ ವಾಯುಬಾಧೆ ಸಂಬಂಧಪಟ್ಟಂಥವ್ರು ಮೇಷರಾಶಿಯಲ್ಲಿ ಹುಟ್ಟಿರೋಂಥವ್ರು ಸ್ವಲ್ಪ ಆಗಾಗ್ಗೆ ವೈದ್ಯರ ಭೇಟಿಯನ್ನು ಮಾಡಬೇಕಾಗತ್ತೆ. ಮೇಷರಾಶಿಯಲ್ಲಿ ಹುಟ್ಟಿರೋಂಥ ವಿದ್ಯಾರ್ಥಿಗಳಿಗೆ ಈ ಮುಂದಿನ ವರ್ಷ ಸಾಕಷ್ಟು ಅನುಕೂಲ ಆಗುವಂಥ ಒಂದು ಸನ್ನಿವೇಶಗಳು ಇರುತ್ತೆ. ಹಾಗೆ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಈ ಒಂದು ಚಾಲಕ ಸಂಬಂಧಪಟ್ಟಂಥ ವೃತ್ತಿಯ ಮಾಡುವಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳು ಆಗಿಂದ ಹಾಗೆ ಜರುಗ್ತಾ ಇರುತ್ತೆ. ಅದರಿಂದ ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರು ಈ ವರ್ಷ ಪೂರ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡೋದ್ರಿಂದ ನಿಮಗೆ ಬರುವಂಥ ತೊಂದರೆಗಳು ಖಂಡಿತವಾಗಿ ನೀವು ದೂರ ಮಾಡ್ಕೋಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.